ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಭಾರತಕ್ಕೆ ಕಂಟಕವಾಗಿ ಕಾಡುವುದಕ್ಕೆ ಶುರುವಾಗಿದೆ. ಗ್ಯಾಸ್ ಗಂಡಾಂತರದ ಜೊತೆಗೆ ಈಗ ಪೆಟ್ರೋಲ್ ಡೀಸೆಲ್ ಪೀಕಲಾಟ ಶುರುವಾಗಿದೆ. ಹೀಗಿರುವಾಗ ಪ್ರಧಾನಿ ಮೋದಿ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಇರಾನ್ ಸರ್ವನಾಶಕ್ಕೆ ಶಪಥ ಮಾಡಿರುವ ಇಸ್ರೇಲ್ ಅಮೆರಿಕ ಜೊತೆ ಸೇರಿ ಯುದ್ಧ ಶುರು ಮಾಡಿ 27 ದಿನ ಆಯಿತು. ಈ ಯುದ್ಧದಲ್ಲಿ ಎಷ್ಟೋ ಅಮಾಯಕರ ಜೀವ ಹೋಯಿತು, ಎಷ್ಟೋ ಕಟ್ಟಡಗಳು ನೆಲಸಮ ಆಗೋಯ್ತು, ಲಕ್ಷಾಂತರ ಜನರ ಬದುಕು ಛಿದ್ರವಾಯಿತು. ಈ ಘೋರ ಸಮರದಲ್ಲಿ ಇಸ್ರೇಲ್ ಇರಾನ್ಗಷ್ಟೇ ಆರ್ಥಿಕ ನಷ್ಟ ಆಗಿಲ್ಲ, ಜಗತ್ತಿನ 30ಕ್ಕೂ ಹೆಚ್ಚು ದೇಶಗಳಲ್ಲೂ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಭಾರತದಲ್ಲಂತೂ LPG ಸಿಗದೆ ಕೋಟ್ಯಾಂತರ ಜನರ ಬದುಕಿಗೆ ಬರೆ ಬಿದ್ದಿದೆ. ಕೈಗಾರಿಕೆಗಳು ನಷ್ಟಕ್ಕೆ ಸಿಲುಕಿವೆ, ಹೋಟೆಲ್ಗಳು ಮುಚ್ಚಿ ಹೋಗಿವೆ, ಆಮದು ರಫ್ತು ಕೂಡ ಅರ್ಧಕ್ಕರ್ಧ ನಿಂತು ಹೋಗಿದ್ದು ವ್ಯಾಪಾರಿಗಳು, ರೈತರು, ಉದ್ಯಮಿಗಳ ಬದುಕಿಗೂ ಬೆಂಕಿ ಹಚ್ಚಿದೆ. ಹೀಗಿರೋವಾಗಲೇ ದೇಶದ ಎಲ್ಲ ರಾಜ್ಯಗಳಲ್ಲೂ ಏನೆಲ್ಲ ಸಮಸ್ಯೆಗಳಾಗ್ತಿವೆ ಅನ್ನೋ ಮಾಹಿತಿ ಸಂಗ್ರಹಿಸಲು ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಂದಾಗಿದ್ದಾರೆ. ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆ PM ಮಾತುಕತೆ. ಮಧ್ಯಪ್ರಾಚ್ಯ ಸಂಘರ್ಷ ತೀವ್ರಗೊಳ್ಳುತ್ತಿದ್ದಂತೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ಕೋವಿಡ್ ಸಮಯದಲ್ಲಿದ್ದಂತೆ ಒಗ್ಗಟ್ಟಾಗಿ ಬಿಕ್ಕಟ್ಟು ನಿವಾರಿಸಲು ಕರೆ ಕೊಟ್ಟಿದ್ರು. ಎಲ್ಲ ರಾಜ್ಯಗಳ ಸಹಕಾರವನ್ನೂ ಕೇಳಿದ್ರು. ಈಗ ಪ್ರಧಾನಮಂತ್ರಿಯವರೇ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ನಾಳೆ ಸಭೆ ಕರೆದಿದ್ದಾರೆ. ನಾಳೆ ಸಂಜೆ 6:30ಕ್ಕೆ ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ಮೋದಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಚರ್ಚೆ ನಡೆಸಲಿದ್ದಾರೆ. ಯುದ್ಧದಿಂದ ದೇಶದಲ್ಲಾಗಿರುವ ಪರಿಣಾಮಗಳೇನು? ದೇಶ ಆಂತರಿಕ ಸುರಕ್ಷತೆಗೆ ಹೇಗೆ ಮುನ್ನೆಚ್ಚರಿಕೆ ವಹಿಸಿದೆ? ಆರ್ಥಿಕ ಪರಿಣಾಮಗಳು, ಭದ್ರತಾ ಸವಾಲುಗಳೇನು? ರಾಜ್ಯ ಸರ್ಕಾರಗಳು ಮಾಡಿಕೊಂಡಿರುವ ಸಿದ್ಧತೆಗಳೇನು? ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಕ್ರಮಗಳೇನು? ತೈಲ ಮತ್ತು ಅನಿಲ ದಾಸ್ತಾನುಗಳು ಎಷ್ಟಿದೆ, ಕೊರತೆ ಎಷ್ಟು? ಜನರ ಗೊಂದಲ, ಸಮಸ್ಯೆಗಳ ನಿವಾರಣೆಗೆ ಕ್ರಮಗಳೇನು? ಹೀಗೆ ಎಲ್ಲ ಅಂಕಿ ಅಂಶಗಳನ್ನು ಪ್ರಧಾನಿ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಸಂಗ್ರಹಿಸುತ್ತಾರೆ. ಜೊತೆಗೆ ಸಲಹೆಗಳನ್ನೂ ಕೇಳಲಿದ್ದಾರೆ. ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಹೇಗೆ ಭಾರತ ಒಗ್ಗಟ್ಟಿನಿಂದ ಹೋರಾಟ ಮಾಡಿತ್ತೋ ಅದೇ ಥರ ಇಂಧನ ಮೂಲಸೌಕರ್ಯ ಬಿಕ್ಕಟ್ಟು ಎದುರಿಸಲು ಟೀಮ್ ಇಂಡಿಯಾ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅಂತ ಈಗಾಗಲೇ ಮೋದಿ ಹೇಳಿದ್ದಾರೆ. ಇದೆಲ್ಲವನ್ನು ಬಿಟ್ಟು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಯಾವ್ಯಾವ ವಿಚಾರಗಳು ಚರ್ಚೆಗೆ ಬರಲಿವೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಒಂದು ಕಡೆ ಜನರಲ್ಲಿ ಗೊಂದಲ ನಿವಾರಣೆ, ತೈಲ ಬಿಕ್ಕಟ್ಟು ಸಮಸ್ಯೆ ಎದುರಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಬೆಸುಗೆ ಬೆಸೆಯೋ ಕೆಲಸಕ್ಕೆ ಮೋದಿ ಮುಂದಾಗಿದ್ದಾರೆ. ಇನ್ನೊಂದೆಡೆ ಖಾಸಗಿ ತೈಲ ಕಂಪನಿಗಳು ಸದ್ದಿಲ್ಲದೆ ವಾಹನ ಸವಾರರಿಗೆ ಬೆಲೆ ಏರಿಕೆ ಬರೆ ಹಾಕಿವೆ. ನಯಾರ ಬಂಕ್ಗಳಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ನಿನ್ನೆಯಷ್ಟೇ ಕೇಂದ್ರ ಸರ್ಕಾರ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಬೆಲೆ ಏರಿಕೆ ಮಾಡಲ್ಲ, ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಸೋದಿಲ್ಲ ಅಂತ ಕಡ್ಡಿ ತುಂಡಾದಂತೆ ಹೇಳಿದೆ. ಆದರೆ ದೇಶದಲ್ಲಿರುವ ಖಾಸಗಿ ಒಡೆತನದ ಪೆಟ್ರೋಲ್ ಬಂಕ್ಗಳು ಬೇಕಾಬಿಟ್ಟಿ ಬೆಲೆ ಏರಿಸಿವೆ. ಅದರಲ್ಲೂ ನಯಾರ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಮೇಲೆ ಲೀಟರ್ಗೆ ₹5 ಹೆಚ್ಚಳವಾಗಿದ್ರೆ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ₹3 ಹೆಚ್ಚಳ ಮಾಡಿ ಜನರ ಜೇಬಿಗೆ ಕನ್ನ ಹಾಕಿದ್ದಾರೆ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದ್ದಕ್ಕೆ ರೀಸನ್ ನಮ್ಮಲ್ಲೇ ಅಂತ ಅಷ್ಟೇ ಅಲ್ಲ, ಆಲ್ ಥ್ರೂ ಔಟ್ ನಯಾರದಲ್ಲಿ ಜಾಸ್ತಿ ಆಗಿದೆ. ಸೊ ಅದು ರೀಸನ್ ಏನು ಅನ್ನೋದು ತಮಗೂ ಎಲ್ಲರಿಗೂ ಗೊತ್ತಿದೆ. ಈ ವಾರ್ ನಡೀತಾ ಇರೋದು, ಯುದ್ಧ ನಡೀತಾ ಇರೋದಕ್ಕೋಸ್ಕರ ಕಚ್ಚಾ ತೈಲ ಬರೋದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿರೋದಕ್ಕೋಸ್ಕರನೇ ಆಗಿರೋದು ಇದು ಕೂಡ. ಸೊ ನಮ್ಮ ಪ್ರೈವೇಟ್ ಕಂಪ್ನಿ ಆಗಿದ್ದರಿಂದ ಸ್ವಲ್ಪ ಬೇಗ ಆಗಿದೆ ಅಷ್ಟೇ. ₹3 ಡೀಸೆಲಿಗೆ ಮಾಡಿದ್ದಾರೆ, ₹5 ಪೆಟ್ರೋಲಿಗೆ ಮಾಡಿದ್ದಾರೆ. LPGದೇನಿಲ್ಲ, ₹80 ಇದೆ ಸದ್ಯಕ್ಕೆ. ಇದು ಒಂದು 10 ದಿನದಿಂದ ಇದೇ ನಡೀತಾ ಇದೆ. ಯಾವುದೇ ರೀತಿಯಿಂದ ಮೇರುಪೇರು ಮಾಡಿಲ್ಲ, ಮೇಲೆ ಕೆಳಗಡೆ ಮಾಡಿಲ್ಲ. ಸರ್ಕಾರಿ ಸಂಸ್ಥೆಗಳಿಂದಲೂ ಅಡ್ವಾನ್ಸ್ ಪಾವತಿ ಅಸ್ತ್ರ ಹೆಚ್ಚಾಯಿತು. ಪೆಟ್ರೋಲ್ ಡೀಸೆಲ್ ಕೊರತೆ ಆತಂಕ. ಸರ್ಕಾರದ ತೈಲ ಪೂರೈಕೆ ಸಂಸ್ಥೆಗಳಿಗೆ ಯಾಕೋ ದಿಢೀರ್ ದುರಾಸೆ ಶುರುವಾಗಿದೆ. ಇಷ್ಟು ದಿನ ಬಂಕ್ಗಳಿಗೆ ಪೆಟ್ರೋಲ್ ಡೀಸೆಲ್ ಸಪ್ಲೈ ಮಾಡಿ ಆಮೇಲೆ 1 ವಾರದಿಂದ 10 ದಿನ ಆದ್ಮೇಲೆ ಹಣ ತಗೊಳ್ತಿದ್ರು. ಯುದ್ಧದ ಟೈಮ್ನಲ್ಲಿ ಸಪ್ಲೈ ಕಡಿಮೆ ಆಗ್ತಿದೆ ಅಂತ ಮೊದಲು ಹಣ ಪಾವತಿ ಮಾಡಿ ಆಮೇಲೆ ಪೆಟ್ರೋಲ್ ಡೀಸೆಲ್ ಸಪ್ಲೈ ಮಾಡ್ತೀವಿ ಅಂತ ಷರತ್ತು ಹಾಕಿವೆ. ಹೀಗಾಗಿನೇ ರಾಜ್ಯದ ಅನೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಸಪ್ಲೈ ಕಡಿಮೆಯಾಗಿ ನೋ ಸ್ಟಾಕ್ ಬೋರ್ಡ್ ಬೀಳ್ತಿವೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ಕಿಡಿಗೇಡಿಗಳು ಪೆಟ್ರೋಲ್ ಡೀಸೆಲ್ ಸಿಗ್ತಿಲ್ಲ ಅಂತ ವದಂತಿ ಹಬ್ಬಿಸುತ್ತಿದ್ದಾರೆ. ಈ ವದಂತಿಗಳನ್ನು ನಂಬಿಕೊಂಡು ವಾಹನ ಸವಾರರು ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬಿದ್ದಿದ್ದಾರೆ. ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇದೆ, ಭಯ ಬೇಡ. ಅಧಿಕಾರಿಗಳು, ಪೊಲೀಸರಿಂದ ಜನರಲ್ಲಿ ಜಾಗೃತಿ.
ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇಲ್ಲ ಅನ್ನೋ ವದಂತಿ ರಾಜ್ಯದಲ್ಲಿ ಕಾಡ್ಗಿಚ್ಚಿನಂತೆ ಹರಿದಾಡುತ್ತಿದೆ. ಮಾಧ್ಯಮಗಳು, ಪತ್ರಿಕೆಗಳಲ್ಲೂ ಸಾಕಷ್ಟು ಜಾಗೃತಿ ಮೂಡಿಸುವ ಕೆಲಸಗಳಾಗ್ತಿವೆ. ಹೀಗಿದ್ರೂ ಪೆಟ್ರೋಲ್ ಬಂಕ್ಗಳಿಗೆ ಜನ ಮುಗಿಬೀಳುತ್ತಿದ್ದಾರೆ. ಈಗ ಜಿಲ್ಲಾಧಿಕಾರಿಗಳು, ಆಹಾರ ಇಲಾಖೆ, ಪೊಲೀಸ್ ಇಲಾಖೆ ಅಧಿಕಾರಿಗಳು ಜಾಗೃತಿ ಮೂಡಿಸಲು ಫೀಲ್ಡ್ಗಿಳಿದಿದ್ದಾರೆ. ಪೊಲೀಸರು ಮೈಕ್ಗಳ ಮೂಲಕ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ ಅಂತ ಅನೌನ್ಸ್ ಮಾಡುತ್ತಿದ್ರೆ, ಅಧಿಕಾರಿಗಳು ಬಂಕ್ಗಳಿಗೆ ತೆರಳಿ ವದಂತಿಗಳನ್ನು ನಂಬದಂತೆ ಮನವಿ ಮಾಡುತ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕ್ಯಾನ್ ಆಗಲಿ ಮತ್ತು ಡ್ರಮ್ಗಳನ್ನು ತೆಗೆದುಕೊಂಡು ತುಂಬಿಸಿಕೊಂಡು ಹೋಗುವ ಅವಶ್ಯಕತೆ ಇರೋದಿಲ್ಲ. ಸೊ ದೇರ್ ಇಸ್ ಎ ಪ್ಯಾನಿಕ್ ಬೈಯಿಂಗ್ ಆಗ್ತಾ ಇದೆ. ಸೊ ನಮ್ಮಲ್ಲಿ ಎಲ್ಲ ಪೆಟ್ರೋಲ್ ಬಂಕಲ್ಲಿ ಡೀಸೆಲು ಮತ್ತು ಯಾವುದು ಪೆಟ್ರೋಲು ಸಫಿಷಿಯೆಂಟ್ ಸ್ಟಾಕ್ ಇದೆ, ಬರ್ತಾನೂ ಇದೆ. ಈ ಪ್ರೆಸೆಂಟ್ ಪೊಸಿಷನ್ ನಮ್ಮ ಜಿಲ್ಲೆದು 5 ದಿವಸ ಆಗುಮಟ್ಟ ಏನು ಸಮಸ್ಯೆ ಇಲ್ಲ. ಇದು ರೂಟೀನ್ ಕೋರ್ಸ್ ಬರ್ತದೆ, ಹೋಗ್ತದೆ, ಸೇಲ್ಸ್ ಆಗ್ತದೆ ಮತ್ತು ರಿಸೆಪ್ಟ್ಸು ಆಗ್ತದೆ. ಇನ್ನೂ ನಮ್ಮಲ್ಲಿ ಸಫಿಷಿಯೆಂಟ್ ಸ್ಟಾಕ್ ಇದೆ. 744 KL ಪೆಟ್ರೋಲ್ ಇದೆ ನಮ್ಮ ಜಿಲ್ಲೆಯಲ್ಲಿ. 1153 KL ಡೀಸೆಲ್ ಇದೆ. ಇದಿಷ್ಟು ಪೆಟ್ರೋಲ್ ಡೀಸೆಲ್ ಕಥೆಯಾದ್ರೆ, ದೇಶದಲ್ಲಿ LPG ಸಿಲಿಂಡರ್ಗಳ ಸಮಸ್ಯೆ ತಾರಕಕ್ಕೇರಿದೆ. ಏಜೆನ್ಸಿಗಳ ಮುಂದೆ ದಿನವಿಡೀ ಸಿಲಿಂಡರ್ಗಳಿಗಾಗಿ ಕಾಯೋ ಸ್ಥಿತಿ ಮಾತ್ರ ಕಡಿಮೆಯಾಗಿಲ್ಲ. ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ಖಾಲಿ ಸಿಲಿಂಡರ್ಗಳನ್ನ ಕ್ಯೂನಲ್ಲಿಟ್ಟು ಜನ ಸಿಲಿಂಡರ್ಗೋಸ್ಕರ ಏಜೆನ್ಸಿಗಳ ಮುಂದೆ ಕಾಯ್ತಾ ಕೂತಿದ್ದಾರೆ. ತಿಂಗಳಿಗೆ 1 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ್ರು, ಅದೂ ಸಿಕ್ತಿಲ್ಲ ಅಂತ ಗೋಳು ತೋಡಿಕೊಂಡ್ರು. ಕೊಪ್ಪಳದಲ್ಲೂ ಗ್ಯಾಸ್ ಟ್ರಬಲ್ ಹೆಚ್ಚಾಗಿದೆ. ಆಹಾರ ಇಲಾಖೆಯ ಏಜೆನ್ಸಿ ಬಂದ್ ಆಗಿದ್ದು, ಗೋಡೌನ್ನಿಂದ ನೇರವಾಗಿ ಬೇರೆಯವರಿಗೆ ಸಿಲಿಂಡರ್ ನೀಡುತ್ತಿದ್ದಾರೆ. 1 ವಾರದಿಂದ ಅಲೆದಾಡುತ್ತಿದ್ರೂ ಸಿಲಿಂಡರ್ ಸಿಕ್ತಿಲ್ಲ ಅಂತ ಏಜೆನ್ಸಿಗಳ ಕಳ್ಳಾಟದ ವಿರುದ್ಧ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಗ್ಯಾಸ್ ಬುಕ್ಕಿಂಗ್ ಮಾಡಿದವರಿಗೆ ಡೆಲಿವರಿ ಮೆಸೇಜ್ ಬರ್ತಿದೆ, ಆದ್ರೆ ಸಿಲಿಂಡರ್ ತೆಗೆದುಕೊಳ್ಳಲು ಬಂದ್ರೆ ಸಿಲಿಂಡರ್ ಬಂದಿಲ್ಲ ಅಂತಾರೆ ಎಂದು ಕಿಡಿಕಾರಿದ್ರು. ಬುಕ್ಕಿಂಗ್ ಆಯಿತು, ಬುಕ್ಕಿಂಗ್ ಆಗಿಂದ ಮತ್ತೆ 8 ದಿನಕ್ಕೆ ಕೊಡ್ತೀರಿ ಅಂತ ಕೇಳಕ್ಕೆ ಬಂದೀವಿ. 5-6 ದಿನಕ್ಕೆ ಅಂತಂದ್ರು. 6ನೇ ದಿನಕ್ಕೆ ಬಂದ್ವಿ. 6ನೇ ದಿನ ಇವತ್ತಿಲ್ಲರಿ, ನಾಳೆ ಬರ್ರಿ ಅಂದರು. ಮತ್ತೆ ನಾಳೆ ಬಂದ್ವಿ. ಇವತ್ತು ಹಳ್ಳಿಯರಿಗೆ ಕೊಡ್ತೀವಿ ಅಂದರು. ಇಲ್ಲಿಗೆ 6 ದಿನ ಆತ್ರಿ ಇದು. ಹಳ್ಳಿಯರಿಗೆ ಕೊಡ್ತೀವಿ ಅಂದರು. ಹಳ್ಳಿಯರ್ದು ಹೋತು. ನಿನ್ನೆ ಬಂದ್ವಿ, ನಿನ್ನೆ ಸರಿ ಇಲ್ಲ, ಇವತ್ತು ಬಂದ್ವಿ ಪೂರ ಕದಾಕ. ರಾಜ್ಯದ ಬಹುತೇಕ ಎಲ್ಲಾ ಕಡೆನೂ ಗ್ಯಾಸ್ ಅಭಾವ ತಲೆದೋರಿದೆ. ಹೀಗಿದ್ರೂ ಆಹಾರ ಮತ್ತು ನಾಗರಿಕ ಸಚಿವ KH ಮುನಿಯಪ್ಪ ಪ್ರತಿನಿತ್ಯ 16,000 ಕಮರ್ಷಿಯಲ್ ಸಿಲಿಂಡರ್ ಬರ್ತಿದೆ, ಗೃಹ ಬಳಕೆ ಸಿಲಿಂಡರ್ಗಳಿಗೆ ಕೊರತೆ ಇಲ್ಲ ಅಂತಿದ್ದಾರೆ. ನಾನು ತಮ್ಮಲ್ಲಿ ಮನವಿ ಮಾಡೋದೇನೆಂದರೆ, ಇಂತಹ ಸಂದರ್ಭದಲ್ಲಿ ಮಿತಿವ್ಯಯ ಮಾಡಬೇಕು ಮತ್ತು ಶಾಂತವಾಗಿ ಬಂದಿರೋದನ್ನು ಹಂಚ್ಕೊಳ್ಬೇಕು. ವಿನಾಕಾರಣ ಹೋಗೋದು, ರಿಜಿಸ್ಟ್ರಿ ಜಾಸ್ತಿ ಮಾಡೋದು, ಕಾಳಸಂತೆ ಕಳಿಸೋದು, ಇದಕ್ಕೆ ಕಠಿಣ ಕ್ರಮ ಸರ್ಕಾರ ತೆಗೆದುಕೊಳ್ತದೆ. ಇಷ್ಟೆಲ್ಲ ಸಮಸ್ಯೆಗಳು, ಸಮಾಧಾನದ ಮಾತುಗಳ ಮಧ್ಯೆ ಮಂಗಳೂರಿಗೆ ಮತ್ತೊಂದು LPG ಹಡಗು ಬಂದಿದೆ. ವಿಯೆಟ್ನಾಂ ದೇಶದ ಮೂಲಕ ಮಂಗಳೂರಿಗೆ ಅಪೋಲೋ ಓಷಿಯನ್ ಹೆಸರಿನ ಬೃಹತ್ ಹಡಗು ಆಗಮಿಸಿದೆ. ಗುಜರಾತ್ ವಾದಿನಾರ್ ಬಂದರಿನಿಂದ ನವಮಂಗಳೂರು ಬಂದರಿಗೆ 17,600 ಮೆಟ್ರಿಕ್ ಟನ್ LPG ತರಲಾಗಿದೆ. ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ, ಆದರೆ LPG ಸಿಲಿಂಡರ್ಗಳ ಸಮಸ್ಯೆ ದಿನೇ ದಿನೇ ಜೋರಾಗ್ತಿದೆ. ಇದಕ್ಕೆಲ್ಲ ನಾಳೆ ಉತ್ತರ ಸಿಗುವ ನಿರೀಕ್ಷೆಗಳಿವೆ. ಪ್ರಧಾನಮಂತ್ರಿಗಳ ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸಮಸ್ಯೆಗಳ ಪಟ್ಟಿ ನೀಡಲಿದ್ದು, ಮೋದಿ ಸರ್ಕಾರ ಸಿಲಿಂಡರ್ ಸಂಕಷ್ಟಕ್ಕೆ ಯಾವ ಮದ್ದು ಕೊಡುತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.